ರಾಣೆಬೆನ್ನೂರಿನಲ್ಲಿ ಶ್ರೀ ಮ್ಯಾನ್ ಪವರ್ ಸೊಸೈಟಿ ನೋಂದಣಿಯಾಗಿರ್ತೈತಿ 82-83ರಲ್ಲಿ ನಂಬರ್ 118 ಇದೆ. ಈ ಪ್ರಸನ್ನಾನಂದ ಸ್ವಾಮಿ ಮಾರ್ಸಿ ಗುರುಪೀಠದಲ್ಲಿ ಶಿಕ್ಷಣ ಸಂಸ್ಥೆ ಅಂತೂ ಬೆಳೆಸಲಿಲ್ಲ. ಈ ಹಿಂದೆ 82-83ರಲ್ಲಿ ನಮ್ಮ ಸಮಾಜದವರು ಬಸವೇಶ್ವರ ವಿದ್ಯಾಸಂಸ್ಥೆ ಅಂತೇಳಿ ನಡೆಸ್ಕೊಂಬಂದಾರೆ. ಅಲ್ಲಿ ಅವರು ಖಾಸಗಿಯಲ್ಲಿ ಬಾಡಿಗೆ ಇದ್ದರು. LG ಆವನೂರು ಅವರು ಕೊಟ್ಟಿರ್ತಕ್ಕಂಥ 1 ಎಕರೆ 20 ಗುಂಟೆ ಜಮೀನಿಯನ್ನು ಶ್ರೀ ಮಾರ್ಸಿ ವಾಲ್ಮೀಕಿ ಗುರುಪೀಠಕ್ಕೆ ನೋಂದಣಿ ಆಗಿತ್ತಲ್ಲ, ಆ ಜಾಗದಲ್ಲಿ ಬಾಡಿಗೆ ವಾರ್ಷಿಕ 10,000 ರೂಪಾಯಿದಂತೆ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆವಾಗ ನಮ್ಮ ಸಮಾಜದವರು ಇರಲಿ ಸ್ವಾಮಿಗಳು ಅಂಥೇಳಿ ಸದಸ್ಯರು ಮಾಡಿಕೊಂಡ್ರು ಸೊಸೈಟರು. ಇವರು ಬಂದ ಮೇಲೆ ಸದಸ್ಯರಾಗಿ 2016ಕ್ಕೆ ಸದಸ್ಯರ ಕರ 17ಕ್ಕೆ ಅಧ್ಯಕ್ಷರಾಗಿ ಇಡೀ ಕಮಿಟಿನೆಲ್ಲ ಕೆಡಿಸಿಟ್ಟು 3,80,000 ರೂಪಾಯಿ ಅಕ್ಷರ ದಾಸೋಹ ಒಂದು ಕೊಠಡಿ ಕಟ್ಟಿ ಮಕ್ಕಳಿಗೆ ಕಟ್ಟಬೇಕು ಅಂತ ಸರ್ಕಾರದಿಂದ ಹಣ ಮಂಜೂರಾಗುತ್ತೆ. ಅದಕ್ಕೊಂದು ಪ್ಲ್ಯಾನು ಮಾಡಲ್ಲ, ಒಂದು ಸ್ಕ್ರೀನ್ ಇದನ್ನು ಮಾಡಲ್ಲ, ನಗರಸಭೆಯಿಂದ ಪರವಾಗಿನೂ ತೊಗೊಳ್ಳಲ್ಲ, ಅದನ್ನ ಕಟ್ಟೋದೇ ಇಲ್ಲ. ಆದರೂ ಅಮೌಂಟನ್ನು ಅವ್ರ ಅಧ್ಯಕ್ಷರಾಗಿ ಅವರ ಆಪ್ತರ ಖಾತೆಗೂ ಸಹ ಅವರು ಅಮೌಂಟನ್ನು ತೊಗೊಳ್ತಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಗೊಂದಲ ಮೂಡಿಸಿ ಏನು ಹಿಂದೆ ಬೆಳೆಸ್ಕೊಂಬಂದಿದ್ರಲ್ಲ ಅವ್ರನ್ನೆಲ್ಲ ಸಿಗ್ನೇಚರ್ಗಳನ್ನೆಲ್ಲ ಫೋರ್ಜರಿ ಮಾಡಿ ಮಹಾಸಭೆ ಮಾಡಿದ್ವಿ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಸೃಷ್ಟಿ ಮಾಡಿ 2023ರಲ್ಲಿ DRಗೆ ನೋಂದಣಿಗೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಈ ಫಿರ್ಯಾದುದಾರ ಚಿಕ್ಕಣ್ಣವರು ಸಹ ನೋಂದಣಿ ಅದು ಕ್ರಿಯೇಟ್ ಆಫ್ ಡಾಕ್ಯುಮೆಂಟ್ ಅಂತೇಳಿ ಅರ್ಜಿ ಕೊಡ್ತಾರೆ. ಆವಾಗ ಅದು ಪರಿಶೀಲನೆ ಆದಮೇಲೆ ಈಗ 23ರಲ್ಲಿ ನೀವು ನೋಂದಣಿ ಮಾಡ್ಕೊಂಡು 48 ಜನನ 25ಕ್ಕೆಲ್ಲ ಚುನಾವಣೆ ಮಾಡೋಕ್ಕೆ 24ಕ್ಕೆ ಚುನಾವಣೆ ಬಂದಿರಿ, 1 ವರ್ಷ ಕಂಪ್ಲೀಟ್ ಆಗಬೇಕು ಅದು ಅಂತ ಹೇಳಿ ಅವರು ನೋಂದಣಿ ಆಗೋದಿಲ್ಲ. ಅಲ್ಲಿ ಇವರೇ ಒಂದು ಆಯ್ಕೆ ಮಾಡ್ಕೊತಾರೆ. ಇಷ್ಟೆಲ್ಲ ಸಮಾಜದಲ್ಲಿ ಗೊಂದಲ ಮೂಡಿಸೋಂಥ ಅವಶ್ಯಕತೆ ಇತ್ತ. ಸಮಾಜದಲ್ಲಿ ಸ್ವಾಮೀಜಿಯಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅದು ಒಂದು ಸಂಸ್ಥೆ ರಾಣೆಬೆನ್ನೂರಿನಲ್ಲಿದೆ, ಅದನ್ನು ಎಲ್ಲ ಕೆಡಿಸಿಟ್ಟು ಅಲ್ಲಿ ಇರೋರನ್ನೆಲ್ಲ ಶಿಕ್ಷಣ ಸಂಸ್ಥೆಗೆ ದುಡಿಯೋರನ್ನ ಈ ಶ್ರೀಧರ ಚಿಕ್ಕಣ್ಣವ್ರು ದೂರು ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಸಿಸ್ಟರ್ನೂ ಸಹ ಅವ್ರನ್ನ ಅಮಾನತುಗೊಳಿಸ್ತಾರೆ. ಅಲ್ಲೊಬ್ರಿಗೆ ಕಾಲಿಗೆ ಪೆಟ್ಟಾಗಿ ಅವ್ರ ಜೀವನನೂ ಕಷ್ಟ ಆಗಿದೆ, ಅಂಥ ವ್ಯಕ್ತಿನೂ ಸಹ ಸಸ್ಪೆಂಡ್ ಮಾಡ್ತಾರೆ. ಇಂಥ ನಮ್ಮದು ಆಗ್ರಹ ಏನಿಲ್ಲ. ಈಗ ಈ ವಿಚಾರದಲ್ಲಿ ಅವರು ದೂರು ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ PCR ದಾಖಲಾಗೈತಿ, OS ಸೂಟ್ ಫೈಲ್ ಮಾಡಿದ್ದಾರೆ. PCR ಆಧಾರದ ಮೇಲೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ CJM ಕೋರ್ಟ್ನಲ್ಲಿ ರಾಣೆಬೆನ್ನೂರಿನಾಗೆ ಪ್ರಕರಣ ದಾಖಲಾಗಿದೆ. ಅದು ಆರ್ಡ್ರ್ ಆಗಿ ರಾಣೆಬೆನ್ನೂರಿನ ರೂರಲ್ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗ್ತೈತಿ. ಸ್ವಾಮೀಜಿ ಒಂದೇ ಆರೋಪಿ ಇದ್ದಾರೆ, ಉಳಿದರ ಮೇಲೂ ಸಹ ಆರೋಪ ಐತಿ. 420 ಆಗಿ ನಾನ್ ಬೇಲೆಬಲ್ ಫೋರ್ಜರಿ ಸಿಗ್ನೇಚರ್ ಎಲ್ಲ ಮಾಡಿದ ಬಗ್ಗೆ ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಲೆಟ್ರನ್ನೂ ಕೊಟ್ಟಿದ್ದಾರೆ ನಾನು ತಪ್ಪಾಗೈತಿ ಅಂತ. ಅದನ್ನೆಲ್ಲ ಕೋರ್ಟ್ ಪರಿಶೀಲನೆ ಮಾಡಿ ಇವ್ರ ಮೇಲೆ ಕೂಡಲೇ ಕ್ರಮ ತೊಗೋಬೇಕು. ಕಾಗ್ನಿಸ್ಟೆಕ್ ತೊಗೊಂಡು FIR ಆಗಿದೆ. ಅದಕ್ಕೆ ನಾವು ಈಗ ಒತ್ತಾಯ ಮಾಡಿದಿಷ್ಟೇ, ನಮ್ಮ ಸಮಾಜದ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೆಡಿಸ್ಲಿಕ್ಕೆ ದುಡ್ಡು ಹೊಡಿಲಿಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ ಸ್ವಾಮಿ ಮಠದಿಂದ ಕೂಡಲೇ ಹೊರಗೆ ಹೋಗ್ಬೇಕು. ಆ ರಾಣೆಬೆನ್ನೂರಿನ SP ಅವರು ಕೂಡಲೇ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸುಮಾರು 8 ಜನದ ಮೇಲೆ ಪ್ರಕರಣ ದಾಖಲಾಗಿದೆ, ನಾನ್ ಬೇಲೆಬಲ್ ಅಫೆನ್ಸ್ ಇದೆ, ಅವ್ರ ಮೇಲೆ ಫೋರ್ಜರಿ ಸಿಗ್ನೇಚರಿಂದು ಆಗಿದೆ, ಮೋಸ ಮಾಡಿದ್ರ ಬಗ್ಗೆ ಆಗಿದೆ, ದಾಖಲೆ ಕ್ರಿಯೇಟ್ ಮಾಡಿದ ಬಗ್ಗೆ ಆಗಿದೆ. ಇಷ್ಟೆಲ್ಲ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗಿರೋದು. ಇದು ಡೈರೆಕ್ಷನ್ ಟು DYSPಗೆ ಬಂದಿದೆ, ಅವ್ರ ಡೈರೆಕ್ಷನ್ ಮೇಲೆ FIR ಆಗಿದೆ. ಇಷ್ಟೆಲ್ಲ ಆಗಿದ್ದು ಅಲ್ಲಿ ಏನು ವಾಲ್ಮೀಕಿ ಜಯಂತಿ ದಿನ ವೇದಿಕೆ ಮೇಲೆ ಕರ್ನಾಟಕ ಸರ್ಕಾರದ ವೇದಿಕೆ ಮೇಲೆ ಕೂತ್ರೆ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ಅಫೆನ್ಸ್ ಇದೆ, ಬೇಲೆ ತೊಗೊಂಡಿಲ್ಲ, ಮತ್ತು ಕೂತ್ರೆ ಕಸ್ಟಡಿ ತೊಗೋಬೇಕಾಕತಿ. ಹಾಗಾಗಿ ಕರ್ನಾಟಕ ಸರ್ಕಾರ ಹೊಣೆ ಹಾಕತ್ತಲ್ಲ ಅಂತ ಹೇಳಿ ನಾಟಕ ಮಾಡಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರದು. ಅವರೆಲ್ಲ ಭಾಳ ಚೆನ್ನಾಗದಾರೆ, ದೇರ್ ಇಸ್ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಹಾಗಾಗಿ ಇವ್ರ ಮೇಲೆ ಕೂಡಲೇ ಕರ್ನಾಟಕ ಸರ್ಕಾರ, ಗೃಹ ಮಂತ್ರಿಗಳು, ಹಾವೇರಿ SP ಅವ್ರಿಗೆ ಡೈರೆಕ್ಷನ್ ಕೊಡಬೇಕು. ಸಮಾಜ ಅಧೋಗತಿಗೆ ಹೋಯ್ತಾ ಇದ್ದಾನೆ ಈ ಮನುಷ್ಯ, ಮಠದಿಂದ ಹೊರಗೆ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಶ್ರೀಧರ್ ಚಿಕ್ಕಣ್ಣವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದಾರೆ. ನಾವು 7 ಜನ ಕೊಟ್ಟು ಸಹಿ ದಾಖಲಾತಿಗಳನ್ನು ಮಾಡಿ ಸೃಷ್ಟಿ ಮಾಡಿ ಹೊಸ ಬಾಡಿ ಮಾಡಿದ್ದಕ್ಕೆ ನಾವು ಈಗಾಗಲೇ ಕೋರ್ಟ್ಗೆ ಹೋಗಿದ್ದೀವಿ, ಕಂಪ್ಲೇಂಟು ಕೊಟ್ಟಿದ್ದೀವಿ. ಆ ಕೊಟ್ಟು ಸಹಿ ನಾವು ಎಲ್ಲ ಸಮಾಜದವ್ರು ಕೊಟ್ಟಿದ್ದು ಅಳಿಮೆ ಕೊಡೋಂದ್ರೆ ಕೊಡ್ತಿದ್ವಿ. ಆದರೆ ಇದನ್ನು ಯಾಕೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು ಅಂತ ಗೊತ್ತಲ್ಲ ಗುರುಗಳು. ಅದಕ್ಕೆ ಇದನ್ನು ಸರಿ ಮಾಡಿದರೆ ನಾವೆಲ್ಲರೂ ಶ್ರೀಧರ್ಗೆ ಏನನ್ನೇ ಆಗೈತಿ, ನಮಗೇನೈತಿ ಸರಿ ಮಾಡಿದ್ರೆ ನಾವು ಇದು ಯಾವುದಕ್ಕೂ ಹೋಗೋದಲ್ಲ, ಇದನ್ನು ದುರುದ್ದೇಶದಿಂದ ಮಾಡ್ಯಾರ ಅಂತೇಳಿ ನಾವು ಕೋರ್ಟ್ 2022-23ರಲ್ಲಿ ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಆ ಅವಧಿಯಲ್ಲಿ ಈ ಹಿಂದೆ 2016-17ರಲ್ಲಿ ಅಕ್ಷರ ದಾಸೋಹದ ಕೊಠಡಿ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿತ್ತು. ಅಕ್ಷರ ದಾಸೋಹದ ಕೊಠಡಿಯನ್ನು ನಿರ್ಮಾಣ ಮಾಡಿಲ್ಲ ಅಂಥೇಳಿ ಸಂಸ್ಥೆಯವರು ಸದಸ್ಯರು ನಾವು ಅಧ್ಯಕ್ಷರ ಮೇಲೆ ಕೇಳ್ಕೊಂಡಾಗ ಅಧ್ಯಕ್ಷರು ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ, ಯಾರಿಗೂ ಯಾವುದೇ ಮಾಹಿತಿ ನೀಡದೇನೆ
ನಮ್ಮ ಮೇಲೆ ಅಲಿಗೇಷನ್ ಮಾಡ್ಕೋತಾ ಬಂದರು. ಇದ್ರ ವಿರುದ್ಧ ನಾನು ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ 2 ದೂರುಗಳನ್ನು ಸಲ್ಲಿಸ್ತೇನೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ, ಪದನಾಮ ಇತರೆ ಬದಲಾವಣೆ ಮಾಡಿ ಸಂಸ್ಥೆ ನವೀಕರಣ ಮಾಡಿದರೆ ಅದಕ್ಕೆ ನನ್ನ ತಕರಾರು ಇರುತ್ತೆ ಅಂಥೇಳಿ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ. ಅರ್ಜಿಯನ್ನು ಧಿಕ್ಕರಿಸಿ 2023-24 ನವೀಕರಣಕ್ಕೆ ಕೆಲವು ಸದಸ್ಯರ ರಾಜೀನಾಮೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೆಲವು ಸದಸ್ಯರು ಸಭೆಗೆ ಹಾಜರಾಗಿದ್ದಾರೆ, ಮಹಾಸಭೆಗೆ ಹಾಜರಾಗಿದ್ದ ಸದಸ್ಯರು ಅಂತ, ಕೆಲವು ಮಹಾಸಭೆಗೆ ಹಾಜರಾದ ಸ್ವೀಕೃತಿ ಪತ್ರ ಅಂತಂದೇಳಿ ಫೇಕ್ ಆಫ್ ಕ್ರಿಯೇಟ್ ದಿ ಡಾಕ್ಯುಮೆಂಟ್ ಮಾಡಿಕೊಂಡು ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಗೆ ಒಂದು ಅಫಿಡವಿಟನ್ನು ಸಲ್ಲಿಸಿ ಮಾನ್ಯ ಪ್ರಸನ್ನಾನಂದ ಸ್ವಾಮೀಜಿಗಳೇ ಒಂದು ಅಫಿಡವಿಟ್ ಸಲ್ಲಿಸ್ತಾರೆ. ಇದರಲ್ಲಿ ಏನಾದರೂ ಲೋಪದೋಷಗಳು ಬಂದಲ್ಲಿ ನನ್ನ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಅಫಿಡವಿಟನ್ನು ಸಲ್ಲಿಸಿ ಅದನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿ ಸಂಸ್ಥೆಯನ್ನು ನವೀಕರಣ ಮಾಡ್ತಾರೆ. ಇದರ ಪರವಾಗಿ ನಾನು ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿಗೆ ದೂರನ್ನು ಸಲ್ಲಿಸ್ತೇನೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.